ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ಯಾ ರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಗ್ರಹಗಳ ಸಂಚಾರದ ಏನೆಲ್ಲ ಬದಲಾವಣೆಗಳಾಗುತ್ತೆ, ಜೊತೆಗೆ ಮುಖ್ಯವಾಗಿ ಇವರಿಂದ ಆಗ್ತಕ್ಕಂಥ ಆಗು ಮತ್ತು ಹೋಗುಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಭಕ್ತಿಯಿಂದ ಈ ಕೂಡಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದರೆ ಕಚೇರಿಯಲ್ಲಿ ಹಳೆಯ ಬಿದ್ದಿದಂಥ ಕೆಲಸಗಳು ಈಗ ಪುನರಾರಂಭಗೊಳ್ಳುತ್ತೆ. ಗುರುವಿನ ಶುಭದೃಷ್ಟಿಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಾಣಲಿಕ್ಕೆ ಸಿಗುತ್ತೆ. ಜುಲೈ 27ರಿಂದ 7ನೇ ಮನೆಯಲ್ಲಿ ಶನಿ ವಕ್ರನಾಗೋದ್ರಿಂದ ಬುಧನ ವಕ್ರನಡೆಯಿಂದಾಗಿ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಗೆ ತಪ್ಪು ತಿಳುವಳಿಕೆ ಬರಬಹುದು. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ ಧನಕಾರಕ ಗುರು ಗ್ರಹವು ಲಾಭಸ್ಥಾನದಲ್ಲಿ ಇರೋದ್ರಿಂದ ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರುತ್ತೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯದ ದುಡ್ಡು ಬರುತ್ತೆ. ಹಳೆ ಹೂಡಿಕೆಗಳು ಮತ್ತು ಶೇರ್ ಮಾರ್ಕೆಟ್ ಹಾಗೆ ಭೂಮಿಯ ಮಾರಾಟದಿಂದ ಭರ್ಜರಿ ಲಾಭವನ್ನು ನೀವು ಗಳಿಸಬಹುದಾಗುತ್ತೆ. ದೀರ್ಘಕಾಲದಿಂದ ಬರುವಂತಹ ಬಾಕಿ ಹಣಗಳು ನಿಮ್ಮ ಕೈ ಸೇರುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ ವ್ಯಾಪಾರಕಾರಕ ಬುಧ ಮತ್ತು 7ನೇ ಮನೆಯಲ್ಲಿರ್ತಕ್ಕಂಥ ಶನಿ ಈ ತಿಂಗಳು ವಕ್ರ ಚಲನೆ ನಡೆದಿರೋದ್ರಿಂದ ಮಾರುಕಟ್ಟೆಯಲ್ಲಿ ನಿಮ್ಮ ಬೇಡಿಕೆ ಇಲ್ಲದಿದ್ರೂ ಕೂಡ ಪಾರ್ಟ್ನರ್ಶಿಪ್ ಪಾಲುದಾರಿಕೆಯಲ್ಲಿ ಲಾಭವನ್ನು ಹಂಚಿಕೊಳ್ಬೇಕಾದ್ರೆ ಪಾರದರ್ಶಕತೆ ಇರಲಿ. ಜುಲೈ 7ರಿಂದ ಮತ್ತು 24ರವರೆಗೆ ಹೊಸ ಬಿಸ್ನೆಸ್ನ ಅಥವಾ ಹೊಸ ಒಪ್ಪಂದವನ್ನು ಮಾಡ್ಕೊಳ್ಬೇಕಾದ್ರೆ ಕಾನೂನಿನ ದಾಖಲೆಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಕಮಿಷನ್ ಮತ್ತು ಆಹಾರ ಧಾನ್ಯಗಳ ವ್ಯಾಪಾರಸ್ಥರಿಗೆ ಉತ್ತಮ ಲಾಭವಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ ಪ್ರೇಮ ಸ್ಥಾನದ ಅಧಿಪತಿ ಶನಿ 7ನೇ ಮನೆಯಲ್ಲಿದ್ದು ಜುಲೈ 27ರಿಂದ ವಕ್ರನಾಗ್ತಾ ಇದ್ದಾನೆ. ಆದ್ರೆ ಗುರುವಿನ ದೃಷ್ಟಿ 5ನೇ ಮನೆಯಲ್ಲಿ ಸಂಚಾರ ಮಾಡ್ತೋದ್ರಿಂದ ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ಸುಗಳು ದೂರ ಆಗುತ್ತೆ, ಪ್ರೀತಿ ಗಟ್ಟಿ ಆಗುತ್ತೆ. ಒಬ್ಬಂಟಿಯಾಗಿರೋರಿಗೆ ಕನ್ಯಾ ರಾಶಿಯಲ್ಲಿ ಹೊಸ ಸಂಬಂಧಗಳು ಹುಡ್ಕೊಂಡು ಬರುತ್ತೆ. ಇನ್ನು ಕುಟುಂಬ ಬಗ್ಗೆ ನೋಡೋದಾದ್ರೆ ಗುರುವಿನ ಪ್ರಭಾವದಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಂಭ್ರಮದ ವಾತಾವರಣ ಇರುತ್ತೆ. ಜುಲೈ 16 ನಂತರ ಸೂರ್ಯನ ಶುಭ ಬದಲಾವಣೆಯಿಂದಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಆದರೆ ಮಂಗಳನ ಪ್ರಭಾವದಿಂದಾಗಿ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಆಸ್ತಿ ವಿಚಾರದಲ್ಲಿ ಗೊಂದಲ ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯ ಸಾಮಾನ್ಯವಾಗಿರುತ್ತೆ. 7ನೇ ಮನೆಯಲ್ಲಿ ಶನಿ ಮತ್ತು ರಾಹು ಇರೋದ್ರಿಂದ ಹಾಗೆ ಶನಿ ವಕ್ರನು ಕೂಡ ಆಗೋದ್ರಿಂದ ಸಂಗಾತಿಯ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು. ದಿನನಿತ್ಯ ವಾಕಿಂಗ್ ಮತ್ತು ಪ್ರಾಣಾಯಾಮವನ್ನು ಮಾಡಿ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ ಬುಧವಾರ ದಿನ ಹಸುವಿಗೆ ವಿಶೇಷವಾಗಿ ಪಾಲಕ್ ಸೊಪ್ಪನ್ನು ಆಗ್ಬೋದು ಅಥವಾ ಹಸಿರು ತರಕಾರಿ ತಿನ್ನಿಸಬೇಕಾಗತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿ ಹಸಿರು ಗಿಡವನ್ನ ನೀರನ್ನ ಹಾಕಿ ಪೋಷಿಸಬೇಕಾಗತ್ತೆ. ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಸಿವೆ ಎಣ್ಣೆನ ಅರ್ಪಿಸಿ. ಕಾಗೆಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಆಹಾರವನ್ನ ನೀಡಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 4 ಮತ್ತು 3. ಜೊತೆಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಕಡು ನೀಲಿ ಮತ್ತು ಕೆಂಪು ಬಣ್ಣವಾಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕನ್ಯಾ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ಕನ್ಯಾ ರಾಶಿ ಸ್ನೇಹಿತರಿಗೆ ಶೇರ್ ಮತ್ತು ಲೈಕ್ ಮಾಡಿ. ಹಾಗೆ ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.